ಈಗ ಇಂಡಸ್ಟ್ರಿಯ ಯಾವುದೇ ಘಟನೆಗಳಲ್ಲಿ ಅದ್ರ ಬಗ್ಗೆ ನೀವು ಕೂಡ ಒಂದು ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಅಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಒಗ್ಗಟ್ಟಿನ ಅನಿವಾರ್ಯತೆ ಇದೆ. ಸೊ ಇವತ್ತು ವಿನೋದ್ ಅವರು ಇರಲಿಲ್ಲ, ಬಟ್ ಧ್ರುವ ಅವರು ಬಂದರು, ಟ್ರೈಲರ್ ಸಾಥ್ ಕೊಟ್ಟರು. ಸೊ ಇದೆಲ್ಲವೂ ಕೂಡ ತಂಡ ಹೇಗೆ ಪರಿಗಣಿಸುತ್ತೆ ಅಂತ ಸರ್ ತುಂಬ ಖುಷಿ ಆಯಿತು. ಧ್ರುವ ಬ್ರೋ ಬಂದಿದ್ದಂತೂ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಬಿಕಾಸ್ ನಾನು ಅವ್ರ ಜೊತೆಯಲ್ಲಿ ಪೊಗರು ಮಾಡಿದ್ದೀನಿ. ಆ್ಯಂಡ್ ಯುನೋ ಮೊನ್ನೆ ಮಾರ್ಟಿನಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಆ್ಯಂಡ್ ಹೀ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ತುಂಬ ಅಂದರೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ವಿ ಕೀಪ್ ಟಾಕಿಂಗ್ ಟು ಈಚ್ ಅದರ್. ಸೊ ಹಾಗಾಗಿ ಅವರು ಇಲ್ಲಿ ಬಂದು ನಮ್ಮ ಒಂದು ಟೀಸರ್ನ ಲಾಂಚ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಸರ್. ಸರಿ, ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ ಜೋಡೆತ್ತು ಅಂದರೆ ನೀವು ಮತ್ತು ರಜತ್ ಅವರು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಸ್ಪೆಷಲ್ ಆಗಿರುವಂಥದ್ದು. ಸೊ ಅಭಿಮಾನಿಗಳ ಮುಂದೆ ಒಂದೇ ಸಿನಿಮಾದಲ್ಲಿ ಬರ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳೋದಲ್ಲ ಸರ್, ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ರಿಯಲಿ ಗುಡ್. ಅಂದರೆ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀವಿ. ಅವ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಟೀಸರ್ನಲ್ಲಿ. ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಈಸ್ ಬಿಲ್ಟ್ ಫಾರ್ ದ್ಯಾಟ್. ಆ್ಯಂಡ್ ಇಬ್ಬರು ಒಟ್ಟಿಗೆ ಕಾಣಿಸ್ಕೊತೀವ ಇಲ್ವಾ ಅನ್ನೋದು ನೀವು ಸಿನಿಮಾನಲ್ಲೇ ನೋಡಬೇಕು. ಬಟ್ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಸೀನ್ಗಳನ್ನು, ಒಂದಷ್ಟು ಆ್ಯಕ್ಷನ್ ಸೀನ್ಗಳಿದೆ, ಫೈಟ್ಸ್ ಇದೆ. ಸೊ ನೀವು ಸಿನಿಮಾ ನೀವು ಇನ್ನು 2 ದಿನ ಇದೆ. ನೀವು ಬಹುಶಃ ನಾಳೆನೇ ನೋಡ್ತಿದ್ದೀರಾ. ಸೊ ಯು ವಿಲ್ ನೋ ಇಟ್. ಇದೆಲ್ಲದ್ರ ಜೊತೆಗೆ ಸರ್, ಈಗ ಬಿಗ್ ಬಾಸ್ ಮತ್ತೆ ಬರ್ತಾ ಇರೋವಂಥದ್ದು ಒಂದು ಕಡೆ ಕುತೂಹಲ ಇದೆ. ನೀವು ಕೂಡ ಆ ಜರ್ನಿ ಮುಗಿಸಿ ಬಂದಿದ್ದೀರಿ. ಇನ್ನು ಬಿಗ್ ಬಾಸ್ ಅಂದ ತಕ್ಷಣ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಜರ್ನಿ. ಸೊ ಅದೆಲ್ಲವೂ ಬಂದ ನಂತರ ಹೇಗೆ ಜರ್ನಿಗೆ ಚೇಂಜ್ ಆಗುತ್ತೆ ಒಬ್ಬ ಆರ್ಟಿಸ್ಟ್ ಆಗಿ? ಸರ್, ನನಗಿಂತ ನೀವು ನಮ್ಮ ಜರ್ನಿನ ಚೆನ್ನಾಗಿ ನೋಡ್ತಿದ್ದೀರಾ. ಬಿಕಾಸ್ ಬಿಗ್ ಬಾಸ್ ಒಂದು ಸ್ಟೇಜ್ ಹಾಕ್ಕೊಡ್ತು ನಮಗೆ. ಆ್ಯಂಡ್ ಆ ಸ್ಟೇಜ್ನಲ್ಲಿ ನೀವು ಏನು ಆಗಬೇಕು, ನಿಮ್ಮ ಗೋಲ್ಸ್ ಏನು ಅನ್ನೋದು ನೀವು ಅಲ್ಲಿ ಪ್ರೂವ್ ಮಾಡಿಕೊಂಡ್ರೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಬಿಗ್ ಬಾಸಿಗೆ ಬಂದಿದ್ದು ನಾನು ಇವತ್ತು ಈ ಸ್ಟೇಜ್ನಲ್ಲಿದ್ದೀನಿ. ಸ್ಲೋ ಆಗಿ ಒಂದು ಗ್ರೋತ್ ಬರ್ತಾಯಿದೆ. ಬಿಕಾಸ್ ಜನರ ರೆಕಗ್ನಿಷನ್ ಸಿಗ್ತಾಯಿದೆ. ಬಿಗ್ ಬಾಸ್ ಅತಿ ದೊಡ್ಡ ಕಾರ್ಯಕ್ರಮ ಸರ್ ನಮ್ಮ ಕರ್ನಾಟಕದಲ್ಲಿ. ಪ್ರತಿಯೊಬ್ಬರು ಇದ್ದಾರೆ. ಆ್ಯಂಡ್ ಅದಕ್ಕೆ ಅಂತ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಆ್ಯಂಡ್ ಅವರು ನಮ್ಮನ್ನು ಬೆಳೆಸೋದು, ಉಳಿಸೋದು ಎಲ್ಲ. ಸೊ ನೀವು ಅಲ್ಲಿ ಹೋಗಿ ನಿಮ್ಮನ್ನು ಹೇಗೆ ತೋರಿಸ್ಕೊತೀರೋ ನೀವು, ಅದು ನಿಮ್ಮ ಫ್ಯೂಚರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಸೊ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಯು, ಹೌ ಯು ಶೋಕೇಸ್ ಯುವರ್ ಸೆಲ್ಫ್. ಈಗ ಕಾಮನ್ ಮೆನ್ಗೂ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಐ ವಿಶ್ ಎವ್ರಿ ಒನ್ ಆಲ್ ದಿ ಬೆಸ್ಟ್. ಒಂದು ಆಪರ್ಚುನಿಟಿ ನೋಡಿ, ಈ ಒಂದು ಸೆಂಟೆನ್ಸ್ ತುಂಬ ಓಡಾಡುತ್ತೆ. ಬಡವ್ರ ಮಕ್ಕಳು ಗೆಲ್ಲಬೇಕು, ಬೆಳಿಬೇಕು. ಸರ್, ನಾವು ಬಡತನದಿಂದನೇ ಬಂದಿರೋದು. ಅಂದರೆ ನಮ್ಮ ತಂದೆ ತಾಯಿ ಮಾಡಿರೋದು ಅವ್ರಿಗಾಯಿತು. ನಾವು ಸ್ಕ್ರಾಚಿಂದನೇ ಸ್ಟಾರ್ಟ್ ಮಾಡಿರೋದು. ಟ್ಯಾಲೆಂಟ್ ಬೆಳಿಬೇಕು ಸರ್. ಈ ಸಲ ಅದಕ್ಕೆ ಆಪರ್ಚುನಿಟಿ ಇದೆ. ಬಡವ, ಮಿಡ್ಲ್ ಕ್ಲಾಸು, ಹೈಯರ್ ಮಿಡ್ಲ್, ಯಾರೇ ಆಗಿರಲಿ, ಟ್ಯಾಲೆಂಟ್ ಇದ್ದರೆ ಬೆಳೀತಾರೆ ಅನ್ನೋದಕ್ಕೆ ಇವಾಗ ಈ ಬಿಗ್ ಬಾಸ್ ಆಪರ್ಚುನಿಟಿ ಕೊಡ್ತಾಯಿದೆ. ಸೊ ಐ ಥಿಂಕ್ ಯು ಶುಡ್ ಶೋಕೇಸ್ ಯುವರ್ ಟ್ಯಾಲೆಂಟ್ ಅದರ್ ದ್ಯಾನ್ ಪ್ಲೇಯಿಂಗ್ ದೋಸ್ ಕಾರ್ಡ್ಸ್. ಸೊ ಆವಾಗ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಫೈನಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಸೊ ನಿಮಗೆ ನಿರೀಕ್ಷೆಗಳು ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮುಖಾಂತರ ಹೇಳೋದಾದರೆ? ಸರ್, ನನ್ನದೊಂದು ಪುಟ್ಟ ಬಳಗ ಇದೆ. ನನ್ನ ಒಂದು ಸಣ್ಣ ಬಳಗ, ಒಂದು ಫ್ಯಾನ್ಸ್ ಇದ್ದಾರೆ. ಅವ್ರಿಗಂತೂ ಡಿಸಪಾಯಿಂಟ್ ಆಗೋದಿಲ್ಲ. ಆ್ಯಂಡ್ ಈ ಸಿನಿಮಾಯಿಂದ ಬಹುಶಃ ಒಂದಷ್ಟು ಬಳಗ ಬೆಳೆಯುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ನನ್ನ ಬಗ್ಗೆ ಆದರೆ ಒಂದು 2 ಚೆನ್ನಾಗಿರೋ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಎಸ್, ಇದಿಷ್ಟು ವಿನಯ್ ಗೌಡ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.